ಮಕರ ಸಂಕ್ರಾಂತಿ ಅಂದ್ರೇ ಒಂದು ಸಂಭ್ರಮ ಅಲ್ವಾ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋ ದಿನ. ಈ ಹಬ್ಬದ ವಾತಾವರಣವೇ ಮನಸ್ಸಿಗೆ ಒಂದು ರೀತಿ ಸಂತೋಷ, ಮನೆಗೆ ಬೆಳಕು ತರುತ್ತೆ. ಆದರೆ ಪ್ರತಿಯೊಂದು ಬೆಳಕಿನ ಹಿಂದೆ ಒಂದು ನೆರಳು ಇದ್ದೇ ಇರುತ್ತೆ. ನಾವಿವತ್ತು ಹೋಗ್ತಿರೋ ಈ ಕಥೆಯ ಹಳ್ಳಿಯಲ್ಲಿ ಸಂಕ್ರಾಂತಿಯ ರಾತ್ರಿ ಅಷ್ಟು ಸಿಹಿಯಾಗಿಲ್ಲ. ಹೌದು, ನೀವು ಕೇಳಿದು ಸರಿನೇ. ಈ ಹಳ್ಳಿಯಲ್ಲಿ ಹಬ್ಬದ ರಾತ್ರಿ ಹರಿಯೋದು ಸಿಹಿ ಅಲ್ಲ, ಬದಲಿಗೆ ರಕ್ತ. ಒಂದು ಸಂಪ್ರದಾಯ ತಪ್ಪು ದಾರಿ ಹಿಡಿದಾಗ, ಒಂದು ಹಬ್ಬ ಶಾಪವಾದಾಗ, ಅಲ್ಲಿ ಸಂಭ್ರಮದ ಜಾಗದಲ್ಲಿ ಭಯ ಆಳ್ವಿಕೆ ನಡೆಸುತ್ತೆ. ಏನಿದು ಭಯಾನಕ ರಹಸ್ಯ? ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಕತೆ ಶುರುವಾಗೋದು ನಮ್ಮ ಶಹನಾ, ಅವರ ಪತಿ ಪ್ರಕಾಶ್ ಮತ್ತೆ ಅವರ ಮುದ್ದಿನ ಮಗ ಆನಂದ್ ಇವರಿಂದ. ಇವರು ಹಬ್ಬಕ್ಕೆ ಅಂತ ತಮ್ಮ ಹಳೆ ಮನೆಗೆ ಅಂದರೆ ಹಳ್ಳಿಗೆ ಬರ್ತಾರೆ. ಸಿಟಿಯ ಗದ್ದಲದಿಂದ ದೂರ, ಹಳ್ಳಿಯ ಶಾಂತ ಪರಿಸರ, ಪ್ರೀತಿಯಿಂದ ಸ್ವಾಗತಿಸೋ ಅಜ್ಜಿ, ಮನೆಯ ತುಂಬೆಲ್ಲ ಹಬ್ಬದ ಸಡಗರ ಮತ್ತು ಗಾಳಿಯಲ್ಲಿ ಎಳ್ಳು ಬೆಲ್ಲದ ಸುವಾಸನೆ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಆದರೆ ಆ ಖುಷಿ ಮಧ್ಯೆನೇ ಅಜ್ಜಿ ಆನಂದನ ತಲೆ ಸವರುತ್ತಾ ಏಕ್ದಮ್ ಗಂಭೀರವಾದ ಹೇಳ್ತಾರೆ, ಮಗು, ರಾತ್ರಿ ಹೊತ್ತು ಜಾಸ್ತಿ ಆಚೆ ಆಡಬೇಡ ಕಣಪ್ಪ, ನಮ್ಮೂರಿನ ಕಾಡುಗುಬ್ಬಿ ಅದು ಸುಮ್ಮನೆ ಇರಲ್ಲ. ಅವರ ದನಿಯಲ್ಲಿ ನೂರಾರು ವರ್ಷಗಳ ಹಳೆಯ ಭಯ ಇತ್ತು. ಆದರೆ ಪ್ರಕಾಶ್ ಮತ್ತೆ ಶಹನಾಗೆ ಇದು ಹಳ್ಳಿಯವರ ಮೂಢನಂಬಿಕೆ ಹಾಗೆ ಕಾಣಿಸ್ತು. ಅವರು ನಕ್ಕು ಸುಮ್ಮನಾದ್ರು. ಸಂಜೆ ಆಯ್ತು. ಹಬ್ಬದ ಸಡಗರ, ಮಕ್ಕಳ ಆಟ, ನಗು ಎಲ್ಲ ಕಡೆ ಕೇಳಿಸ್ತಿಲೆ. ಆನಂದ್ ಕೂಡ ಫುಲ್ ಖುಷಿಯಿಂದ ಬೇರೆ ಮಕ್ಕಳ ಜೊತೆ ಆಟ ಆಡ್ತಿದ್ದ. ಆದ್ರೆ ಆಟದ ಜೋಶ್ನಲ್ಲಿ ಅವನ ಬಾಲ್ ಮನೆಯ ಹಿಂದಿದ್ದ ಆ ಹಳೆ ಕತ್ಲೆ ಬಾವಿ ಕಡೆ ಉರುಳ್ಕೊಂಡು ಹೋಯ್ತು. ಹಬ್ಬದ ಸದ್ದುಗಳು ನಿಧಾನವಾಗಿ ಕಮ್ಮಿಯಾದ ಹಾಗೆ ಅನಿಸ್ತು. ಆನಂದ್ ಒಬ್ನೇ ಬಾಲ್ ತರಕ್ಕಂತ ಆ ಬಾವಿ ಹತ್ರ ಹೋದ. ಹತ್ರ ಹೋಗ್ತಾ ಹೋಗ್ತಾ ಏನೋ ಒಂಥರ ತಣ್ಣನೆ ಗಾಳಿ. ಇದು ಚಳಿಗಾಲದ ಚಳಿಯಲ್ಲ, ಮೈಕೊರೆಯೋ ಹಾಗಿತ್ತು. ಇದ್ದಕ್ಕಿದ್ದಾಗೆ ಎಲ್ಲ ಸೈಲೆಂಟ್, ವಿಚಿತ್ರ ಮೌನ. ಕುತೂಹಲಕ್ಕೆ ಬಾವಿಯೊಳಗೆ ಇಣುಕಿ ನೋಡಿದ್ದ. ಅಷ್ಟೇ, ಆ ಆಳವಾದ ಕತ್ತಲೆಯಿಂದ ಯಾರೋ ಪಿಸುಗುಟ್ಟಿದ ಹಾಗೆ ಒಂದು ಸದ್ದು. ಎಳ್ಳು ಬೆಲ್ಲ. ಆ ಧ್ವನಿ ಕೇಳಿ ಆನಂದನ ಮೈ ಜುಮ್ಮನ್ನೋತು. ಭಯದಿಂದ ಓಡಿ ಬಂದ ಆನಂದ್ ಅಮ್ಮನ ಹತ್ರ ಅಳ್ತಾ ಹೇಳಿದ, ಅಮ್ಮ, ಬಾವಿಯಿಂದ ಯಾರೋ ಎಳ್ಳು ಬೆಲ್ಲ ಅಂತ ಕರೆದ್ರು ಅಂತ. ಆದರೆ ಶಹನಾಗೆ ಅದು ಮಗನ ಕಲ್ಪನೆ ಅನಿಸ್ತು. ಏನಿಲ್ಲ ಕಂದ, ನಿನಗೆ ಸುಮ್ಮನೆ ಹಾಗೆ ಅನಿಸಿದೆ ಅಂತ ಸಮಾಧಾನ ಮಾಡಿದ್ಲು. ಆದರೆ ಆ ರಾತ್ರಿ ಆನಂದನಿಗೆ ನಿದ್ದೆನೇ ಬರಲಿಲ್ಲ. ಕಿಟಕಿ ಹತ್ರ ನಿಂತು ಸುಮ್ಮನೆ ಹೊರಗೆ ನೋಡ್ತಿದ್ದ. ಆಗ ಅವನ ಕಣ್ಣಿಗೆ ಒಂದು ಶಾಕಿಂಗ್ ದೃಶ್ಯ ಬಿತ್ತು. ಅವನ ಅಜ್ಜಿ ಕೈಯಲ್ಲಿ ಏನೋ ಒಂದು ತಟ್ಟೆ ಹಿಡ್ಕೊಂಡು ಮೆಲ್ಲಗೆ ಹೆಜ್ಜೆ ಹಾಕ್ತಾ ಅದೇ ಬಾವಿ ಕಡೆ ಹೋಗ್ತಿದ್ರು. ಅಜ್ಜಿಯ ಎಚ್ಚರಿಕೆಯ ಮಾತು ಅವನ ತಲೆಯಲ್ಲಿ ಮತ್ತೆ ಮತ್ತೆ ಗುಯ್ಗುಳೋಕೆ ಶುರುವಾಯಿತು. ಮರುದಿನ ಬೆಳಗ್ಗೆ ಶಹನಾ ಮನ್ಸಲ್ಲಿ ಏನೋ ಒಂಥರ ಅನುಮಾನ ಶುರುವಾಗಿತ್ತು. ಅಜ್ಜಿಯ ಹಳೆ ಪೆಟ್ಟಿಗೆಯನ್ನ ಕೆದಕುವಾಗ ಒಂದು ಹಳೆ ಫೋಟೋ ಆಲ್ಬಮ್ ಸಿಕ್ತು. ಅದರಲ್ಲಿ ಒಂದು ಫೋಟೋ, ಅವಳ ಅಜ್ಜ ಅಜ್ಜಿ ಜೊತೆ ಒಬ್ಬ ಚಿಕ್ಕ ಹುಡುಗ ಇದ್ದ. ಆದರೆ ಆ ಹುಡುಗ ಅವಳ ಅಪ್ಪ ಅಂತೂ ಅಲ್ಲವೇ ಅಲ್ಲ. ಶಹನಾ ಆ ಫೋಟೋನ ಹಿಂದೆ ತಿರುಗಿಸಿ ನೋಡಿದ್ಲು. ಕೆಳಗೆ ಚಿಕ್ಕದಾಗಿ ಬರೆದಿತ್ತು, ನಮ್ಮ ಮೊದಲ ಮಗ ಅನಂತ. ಅವಳು ಶಾಕ್ನಿಂದ ಅಲ್ಲೇ ನಿಂತಿದ್ದಾಗ ಹಿಂದಿನಿಂದ ಅಜ್ಜಿಯ ನಿಟ್ಟುಸಿರಿನ ಸದ್ದು, ಸತ್ಯವನ್ನ ಇನ್ನೆಷ್ಟು ದಿನ ಬಚ್ಚಿಡೋಗಾಗತ್ತೆ ಅನ್ನೋ ಹಾಗೆ. ಆಗ ಅಜ್ಜಿ ನಡುಗುತ್ತಾ ಆ ಭಯಾನಕ ಸತ್ಯವನ್ನ ಬಾಯ್ಬಿಟ್ರು. ಅನಂತ ಅವರ ಮೊದಲ ಮಗನಂತೆ. ವರ್ಷಗಳ ಹಿಂದೆ ಇದೇ ಸಂಕ್ರಾಂತಿ ರಾತ್ರಿ ಅವನು ಆ ಬಾವಿಯಲ್ಲಿ ಕಾಣೆ ಆಗಿದ್ದ. ಅದು ಆಕ್ಸಿಡೆಂಟ್ ಆಗಿರ್ಲಿಲ್ವಂತೆ. ಅವರ ಮುತ್ತಜ್ಜಿ ಸಂಕ್ರಾಂತಿಯ ಪವಿತ್ರ ರಂಗೋಲಿಯನ್ನ ತಪ್ಪಾದ ಹಾಕಿದ್ರಿಂದ ರಕ್ಷಣೆ ಮಾಡಬೇಕಾದ ರಂಗೋಲಿನೇ ಒಂದು ದುಷ್ಟಶಕ್ತಿಗೆ ದಾರಿಯಾಗಿತ್ತಂತೆ. ಆ ಶಕ್ತಿಗೆ ಅವರು ಕಾಡುಗುಬ್ಬಿ ಅಂತ ಕರೀತಾರೆ. ಅದು ಮಕ್ಕಳ ಆತ್ಮಗಳನ್ನ ಸೆಳೆದು ಆ ಬಾವಿಯಲ್ಲಿ ಸೆರೆ ಇಡುತ್ತೆ. ಪ್ರತಿ ಸಂಕ್ರಾಂತಿ ರಾತ್ರಿ ಅದಕ್ಕೆ ನೈವೇದ್ಯ ಕೊಡ್ಲಿಲ್ಲ ಅಂದ್ರೆ ಅದು ಮನೆಯ ಇನ್ನೊಂದು ಮಗುವನ್ನ ಕೇಳುತ್ತೆ. ಈ ಕಥೆ ಕೇಳಿ ಇಡೀ ಮನೆ ಸ್ತಬ್ಧವಾಗಿತ್ತು. ಎರಡನೇ ರಾತ್ರಿ ವಾತಾವರಣದಲ್ಲಿ ಭಯ ತುಂಬಿ ತುಳುಕ್ತಿತ್ತು. ಸರಿಸುಮಾರು ಮಧ್ಯರಾತ್ರಿ. ಇದ್ದಕ್ಕಿದ್ದ ಹಾಗೆ ಜೋರಾಗಿ ಗಾಳಿ ಬೀಸೋಕ್ ಶುರುವಾಗಿ ಮನೆ ಕಿಟಕಿ ಢಮ್ ಅಂತ ಹೊಡೆದು ಚೂರಾಯಿತು. ಎಲ್ಲರೂ ಹೆದರಿ ಹೊರಗೆ ಬಂದು ನೋಡಿದ್ರೆ ಅವರ ಕಣ್ಣುಗಳನ್ನ ಅವರಿಗೆ ನಂಬೋಕಾಗ್ಲಿಲ್ಲ. ಬಾವಿ ಹತ್ರದಿಂದ ಮನೆಯ ಬಾಗಿಲುವರೆಗೂ ನೆಲದ ಮೇಲೆ ಒಂದು ರಂಗೋಲಿ ತಾನಾಗಿಯೇ ಹರಿದು ಬರ್ತಾ ಇತ್ತು. ಆ ಗೆರೆಗಳು ನೆಲವನ್ನ ಕೊರೆಯುತ್ತಾ ನಿಧಾನವಾಗಿ ಒಂದು ಹೆಣ್ಣಿನ ಆಕಾರ ಪಡೀತಾ ಇತ್ತು. ಇದನ್ನ ನೋಡಿದ ಶಹನಾಗೆ ಎದೆ ಬಾಯಿಗೆ ಬಂತು. ತಕ್ಷಣ ಆನಂದನ ರೂಮಿಗೆ ಓಡಿದ್ಲು. ಅಲ್ಲಿ ಹಾಸಿಗೆ ಖಾಲಿ, ಪಕ್ಕದ ಕಿಟಕಿ ತೆರೆದಿತ್ತು. ಶಹನಾಳ ಚೀತ್ಕಾರ ಇಡೀ ರಾತ್ರಿಯ ಮೌನವನ್ನೇ ಸೀಳಿತು.
ಅವಳ ಚೀರಾಟ ಕೇಳಿ ಬಂದ ಅಜ್ಜಿ ಆ ರಂಗೋಲಿ ನೋಡಿ, ಅಯ್ಯೋ ಕಾಡುಗುಬ್ಬಿ ಬಂದೇ ಬಿಡ್ತು, ನಾನು ಕೊಟ್ಟಿದ್ದು ಅದಕ್ಕೆ ಸಾಕಾಗ್ಲಿಲ್ಲ ಅಂತ ಎದೆ ಬಡ್ಕೊಂಡು ಅಳೋಕ್ ಶುರು ಮಾಡಿದ್ರು. ಒಂದು ಕ್ಷಣವನ್ನು ವೇಸ್ಟ್ ಮಾಡದೆ ಇಡೀ ಕುಟುಂಬ ಆ ಜೀವಂತ ರಂಗೋಲಿಯ ದಾರಿಯಲ್ಲೇ ಬಾವಿ ಕಡೆ ಓಡೋಕೆ ಶುರು ಮಾಡ್ತು. ಟಾರ್ಚ್ ಬೆಳಕಲ್ಲಿ ನೆಲದ ಮೇಲೆ ಹರಿದಾಡುತ್ತಿದ್ದ ಆ ಭಯಾನಕ ಚಿತ್ರ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಬಾವಿ ಹತ್ರ ಹೋಗಿ ನೋಡಿದ್ರೆ ಆನಂದ್ ನಿಂತಿದ್ದ. ಅವನ ಮೈಯಲ್ಲಿ ಚಲನೆಯೇ ಇರಲಿಲ್ಲ. ಕಣ್ಣುಗಳು ಬೂದು ಬಣ್ಣಕ್ಕೆ ತಿರುಗಿ ನಿರ್ಜೀವವಾಗಿದ್ವು. ಅವನ ಮುಂದೆ ಬಾವಿಯ ನೀರಿಂದಲೇ ಒಂದು ಕೈ ನಿಧಾನವಾಗಿ ಮೇಲಕ್ಕೆ ಬರ್ತಾ ಇತ್ತು, ಅವನನ್ನ ಹಿಡಿಯೋಕೆ. ಆ ನೀರಿನ ಕೈ ಆನಂದನನ್ನ ಮುಟ್ಟೋಕೆ ಬಂದಾಗ ಅಜ್ಜಿ, ನನ್ನ ತಗೋ, ಮಗುವನ್ನ ಬಿಡು ಅಂತ ಅಳುತ್ತಾ ಬೇಡ್ಕೊಂಡ್ರು. ಆದರೆ ಅದೇ ಕ್ಷಣ ಶಹನಾಗೆ ಏನೋ ಒಂದು ಐಡಿಯಾ ಬಂತು. ಅವಳು ತನ್ನ ಬ್ಯಾಗಿನಿಂದ ಅಜ್ಜಿ ಮೊದಲು ಕೊಟ್ಟಿದ್ದ ಹಳಸಲು ಎಳ್ಳು ಬೆಲ್ಲವನ್ನ ತೆಗೆದು ತನ್ನ ಪೂರ್ತಿ ಶಕ್ತಿ ಹಾಕಿ ಬಾವಿಗೆ ಬಿಸಾಡಿದ್ಲು. ನಿನಗೆ ಬೇಕಾಗಿರೋದು ಇದೆ ತಾನೇ, ತಗೋ ಅಂತ ಕಿರಿಚಿದ್ಲು. ಆ ಮುದ್ದೆ ಬಾವಿಗೆ ಬಿದ್ದ ತಕ್ಷಣ ಆಳದಿಂದ ಕಿವಿ ಹರಿಯುವಂಥ ನೋವಿನ ಚೀತ್ಕಾರ ಕೇಳಿಸ್ತು. ನೆಲದ ಮೇಲಿದ್ದ ರಂಗೋಲಿ ಮಾಯವಾಯ್ತು. ನೀರಿನ ಕೈ ವಾಪಸ್ ಬಾವಿಯೊಳಗೆ ಹೋಯ್ತು. ಆನಂದ್ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ. ಪ್ರಕಾಶ್ ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರವಾದ ಆನಂದ್ ತನ್ನ ಅಮ್ಮನನ್ನ ನೋಡಿ ಮುಗ್ಧವಾಗಿ ಪಿಸ್ಕುಟ್ಟಿದ. ಅಮ್ಮ, ನನ್ನ ಕನಸಲ್ಲಿ ಒಬ್ಬ ಆಂಟಿ ಇದ್ರು. ಅವರು ರಂಗೋಲಿಗೆ ಇನ್ನೂ ಕಲರ್ ಬೇಕು ಅಂತ ಕೇಳ್ತಿದ್ರು. ಆ ಮಾತು ಅಲ್ಲಿ ನೆರೆದಿದ್ದವರ ಮೈಯಲ್ಲಿ ಮತ್ತೊಮ್ಮೆ ನಡುಕ ಹುಟ್ಟಿಸಿತು. ಮರುದಿನ ಬೆಳಗ್ಗೆ ಎಲ್ಲವೂ ಶಾಂತವಾಗಿತ್ತು. ಆದರೆ ಆ ಶಾಂತತೆಯಲ್ಲೂ ಒಂದು ಹೇಳಲಾಗದ ಭಯ ಇತ್ತು. ಅಜ್ಜಿ ಅದೇ ಬಾವಿ ಮುಂದೆ ಕೂತು ತುಂಬ ಹುಷಾರಾಗಿ ಒಂದು ಹೊಸ ಬಣ್ಣ ಬಣ್ಣದ ರಂಗೋಲಿಯನ್ನ ಬಿಡಿಸ್ತಾ ಇದ್ರು. ಇದು ಸಂಭ್ರಮದ ಸಂಕೇತವಾಗಿರಲಿಲ್ಲ. ಅದು ಆ ದುಷ್ಟಶಕ್ತಿಯ ಜೊತೆಗಿನ ಒಂದು ದುರ್ಬಲ ಒಪ್ಪಂದ, ಭಯದಲ್ಲೇ ಮುಂದುವರಿಯಬೇಕಾದ ಒಂದು ಪರಂಪರೆ. ನೋಡಿ, ಕೆಲವು ಸಂಪ್ರದಾಯಗಳು ಪ್ರೀತಿಯಿಂದ ಹುಟ್ಕೊಳ್ತಾವೆ, ಇನ್ನು ಕೆಲವು ಭಯದಿಂದ. ನಾವು ಪಾಲಿಸೋ ಆಚರಣೆಗಳ ಹಿಂದಿನ ನಿಜವಾದ ಕಾರಣ ಏನು, ಯಾವುದು ಪ್ರೀತಿ ಯಾವುದು ಭಯ ಅಂತ ಸಮಯ ಮೀರಿ ಹೋಗೋ ಮುಂಚೆ ತಿಳ್ಕೊಳ್ಳೋದು ಹೇಗೆ? ಬಹುಶಃ ಕೆಲವು